ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಶುಭವಾರ್ತೆಯನ್ನ ಇವತ್ತು ಬೆಳಗ್ಗೆ ಕೇಳಿ ಬಹಳ ಖುಷಿಯಾಗಿ ಮತ್ತೆ ಪುನಃ ಮಾಡುವ ಕರ್ತವ್ಯ ನಮ್ದು ಮಾಡಲೇಬೇಕು ಅಂತ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ. ಬೆಳಗ್ಗೆ ಗೊತ್ತಾಯಿತು ಆಪರೇಷನ್ ಸಿಂಧೂರ ಆಗಿದೆ. ನಮ್ಮ ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿಯನ್ನ ಮಾಡಿ ಭಯವನ್ನ ಉತ್ಪಾದಿಸುವ ಪ್ರಯತ್ನವನ್ನ ಮಾಡಿದಂತಹ ನೀಚರ ಒಂದು ಉಗಮ ಸ್ಥಾನಕ್ಕೇನೆ ನಾವು ಬೆಂಕಿ ಇಟ್ಟಿದ್ದಾರೆ ನಮ್ಮ ಸೈನಿಕರು ಅನ್ನುವಂತಹ ವಿಚಾರ ಗೊತ್ತಾಗಿ ಬಹಳ ಖುಷಿಯಾಗಿದೆ. ಯುದ್ಧ ಅಥವಾ ಯುದ್ಧದ ಒಂದು ಕಾರ್ಮೋಡಗಳು ಜ್ಯೋತಿಷ್ಯವೂ ಸಹ ಸೂಚಿಸ್ತಾ ಇದೆ. ಯಾಕೆಂದ್ರೆ ಕುಜನ ನೀಚತ್ವ ಸ್ಥಿತಿ ಈಗ ಮುಂದೆ ಜೂನ್ಗೆ ಈಗ ಮೇ ಎಲ್ಲ ನೀಚ ಸ್ಥಿತಿಯಲ್ಲಿರುವ ಕುಜ ಮುಂದೆ ಜೂನ್ನಲ್ಲಿ ಕೇತು ಯುತಿ ಆಗ್ತಾನೆ, ಕೇತು ಕುಜ. ಸೊ ಅದು ಕೂಡ ಯುದ್ಧವನ್ನು ತೋರಿಸ್ತದೆ. ರಾಹು ಕೇತು ಜೊತೆಗೆ ಕುಜ ಸೇರಿದಾಗ ಅಥವಾ ರಾಹು ಜೊತೆಗೆ ಕುಜ ಸೇರಿದಾಗ ಯುದ್ಧದ ಭೀತಿಗಳಿರ್ತದೆ ಜ್ಯೋತಿಷದ ಪ್ರಕಾರವಾಗಿ. ಸೊ ಅದೇ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಏನೇ ಆಗ್ಲಿ ನಮ್ಮ ಭಾರತ ಖಂಡಿತವಾಗಿ ಜಯ ನಮ್ಮದೇ. ಅದರ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಆಯ್ತಾ? ಸೊ ನನಗೆ ಅದರ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ, ಮಾಹಿತಿ ಇದೆ, ಜ್ಞಾನ ಇದೆ, ಎಲ್ಲ ಇದೆ. ಸೊ ಅದರಿಂದ ಏನು ತೊಂದರೆ ಇಲ್ಲ, ಭಯವೇ ಇಲ್ಲ. ಅದರಿಂದ ನಮ್ಮ ವೃತ್ತಿಯನ್ನು ನಾವು ಮುಂದುವರಿಸ್ಕೊಂಡು ನಮ್ಮ ಒಂದು ಕರ್ಮಾಂಗವನ್ನು ನಮ್ಮ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ನಿರ್ಭೀತಿಯಿಂದ ನಾವು ಯಾಕೆಂದ್ರೆ ನಮ್ಮ ಸೈನ್ಯ ನೋಡ್ಕೊಳ್ತದೆ, ಏನು ಹೆದರಿಕೆ ಇಲ್ಲ. ನಮ್ಮ ವೃತ್ತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಏನಕ್ಕೆ ಈ ವಿಡಿಯೋ ಮಾಡ್ತೇನೆ ನಾನು ಹೇಳ್ಬಿಡ್ತೀನಿ ಫಸ್ಟ್. ಯಾಕೆಂದ್ರೆ ಮೊನ್ನೆ ಯಾವುದೋ ಒಂದು ರಾಶಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಒಂದು ಕಮೆಂಟ್ ನೋಡಿದೆ ನಾನು. ರಾಹು ಕೇತು ಸಂಚಾರ ಬೇರೆ ವಿಡಿಯೋ, ಗುರು ಸಂಚಾರ ಬೇರೆ ವಿಡಿಯೋ, ಆಮೇಲೆ ಎಂಥದ್ದು ಶನಿ ಸಂಚಾರ ಬೇರೆ ವಿಡಿಯೋ ಎಲ್ಲ ಮಾಡಿದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ಎಲ್ಲಾದು ಸೇರಿ ಅಂದ್ರೆ ಎಲ್ಲಾ ಗ್ರಹಗಳ ಸಂಚಾರವು ಸೇರಿ ಒಂದು ವಿಡಿಯೋ ಮಾಡಿ ಸಪರೇಟ್ ಆಗಿ ನೋಡೋಣ ಅದು ಅಂತ ಹೇಳಿ. ಸೊ ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅನ್ನೋತಕ್ಕ. ಯಾಕೆಂದ್ರೆ ಇನ್ನೊಂದು 2.5 ವರ್ಷ, ಈಗ ಮೊನ್ನೆ ತಾನೇ ಶನಿ ಬದಲಾಗಿರೋದು. ಸೊ ಶನಿ ಬದಲಾವಣೆ, ಅಷ್ಟಮ ಶನಿ ಪ್ರಭಾವ 2.5 ವರ್ಷ ಇರುತ್ತೆ ಇನ್ನು. ಆಮೇಲೆ ಕೇತು ನಿಮ್ಮ ರಾಶಿಯಲ್ಲಿ, ರಾಹು ನಿಮ್ಮ 7ನೇ ಮನೆಯಲ್ಲಿ ನಾಳೆ 18ನೇ ತಾರೀಕಿಂದ, ಮೇ 18ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಗುರು ಬಲನೂ ಶುರುವಾಗ್ಬಿಡುತ್ತೆ. ಇನ್ನೊಂದು ಮೇ 14ನೇ ತಾರೀಕಿಂದ ಗುರು ಬಲ ಶುರುವಾಗಿದೆ. ಒಂದು ವಾರಕ್ಕೆ ಗುರು ಬಲನೂ ಶುರುವಾಗ್ಬಿಡುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ 4 ಗ್ರಹಗಳ ಒಂದು ಫಲವನ್ನು ಮಿಕ್ಸ್ ಮಾಡಿಕೊಂಡು ಯಾವುದು ಪಾಸಿಟಿವ್ ಆಗ್ಬಹುದು, ಯಾವುದು ನೆಗೆಟಿವ್ ಆಗಬಹುದು, ಏನು ಅನ್ನೋಂಥದ್ದು ಒಂದು ಓವರ್ ಆಲ್ ಆಗಿ ಒಂದು ಐಡಿಯಾ ಕೊಡೋಣ ನಿಮಗೆ ಅಂತ ನಿಮ್ಮ ಪ್ರಶ್ನೆ ಹತ್ರ ಇದೆ. ಸೊ ನಾವು ಅದೇ ರೀತಿ ಕೊಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಸಿಂಹರಾಶಿಯವರ ಒಂದು ಚತುರ್ಗ್ರಹ ಫಲ. ಚತುರ್ಗ್ರಹ ಫಲ, ಶನಿ ರಾಹುಕೇತು ಗುರು, ಈ 4 ಗ್ರಹಗಳ ಒಂದು ಫಲವನ್ನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ನೋಡಿ, ನಿಮ್ಮ ರಾಶಿಯಲ್ಲಿ ಕೇತು ಬರ್ತಾನೆ, ಸಪ್ತಮದಲ್ಲಿ ರಾಹು ಬರ್ತಾನೆ. ಇದು ನೆಗೆಟಿವ್ ಎರಡು. ಯಾಕೆ ಅಂತಂದ್ರೆ ತುಂಬಾ ಅವಮಾನಗಳನ್ನ ಎದುರಿಸಬೇಕಾಗ್ತದೆ, ತುಂಬಾ ಹಿನ್ನಡೆಗಳನ್ನ ಎದುರಿಸಬೇಕಾಗ್ತದೆ. ಹಾಗೂ ನಿಮ್ಮ ರಾಶಿಯಲ್ಲಿ ಕೇತು ನಿಮಗೆ ತುಂಬಾ ಕಿರಿಕಿರಿ ಕೊಡ್ತಾನೆ. ಅಂದ್ರೆ ಇತರರಿಗೆ, ಬೇರೆಯವರಿಗೆ, ನಿಮ್ಮೊಂದಿಗೆ ವ್ಯವಹರಿಸುವ ಬೇರೆಯವರು, ಈಗ ನೀವು ಸ್ತ್ರೀಯರಾದ್ರೆ ನಿಮ್ಮ ಹಸ್ಬೆಂಡ್, ಅಥವಾ ನೀವು ಪುರುಷರಾದ್ರೆ ನಿಮ್ಮ ವೈಫು, ಫ್ರೆಂಡ್ಸು, ಅಕ್ಕ ತಮ್ಮ, ಅಣ್ಣ ತಂಗಿ, ಅಪ್ಪ ಅಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಅಜ್ಜ ಅಜ್ಜಿ, ಅಥವಾ ಮೇಲಧಿಕಾರಿ, ಕೆಳಗಡೆ ಕೆಲಸ ಮಾಡೋನು, ಸಹೋದ್ಯೋಗಿ, ಯಾರು ಬೇಕಾರಾಗಿರ್ಬೋದು, ಎಲ್ಲರಿಗೂ ಸಹ ನೀವು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಅಂದ್ರೆ ನಿಮ್ಮೊಟ್ಟಿಗೆ ಕೋಪಪ್ ಮಾಡ್ತಕ್ಕಂಥದ್ದು, ಇಂಗ್ಲಿಷಲ್ಲಿ ಕೋಪಪ್ ಅಂತಾರೆ. ಅದ್ರ ನಿಮ್ಮೊಟ್ಟಿಗೆ ಹೋಗ್ತಕ್ಕಂಥದ್ದು, ನಿಮ್ಮೊಟ್ಟಿಗಿನ ಪ್ರಯಾಣ, ನಿಮ್ಮೊಟ್ಟಿಗಿನ ವ್ಯವಹಾರ, ನಿಮ್ಮೊಟ್ಟಿಗಿನ ಬಾಂಧವ್ಯಗಳು ಅವ್ರಿಗೆ ಯಾಕೋ ತುಂಬಾ ಕಿರಿಕಿರಿ ಮಾಡ್ತಿದೆ ಮರ. ಇವತ್ತಿ ಪ್ರತಿಯೊಂದಕ್ಕೂ ಒಂಥರ ಆಡ್ತೀಯ ನೀನು ಅಂತ ಹೇಳ್ತಾರೆ ನಿಮ್ಮ ಮೇಲೆ. ಅದು ನಿಮ್ಮ ರಾಶಿಯಲ್ಲಿ ಕೇತು ಬರುವುದರ ಪ್ರಭಾವ. ಇನ್ನು 18 ತಿಂಗಳು ನಿಮ್ಗೆ ಹಂಗೆ ಹೇಳ್ತಾ ಇರ್ತಾರೆ. ನೀವು ಅದನ್ನ ಫೇಸ್ ಮಾಡ್ಬೇಕಾಗತ್ತೆ. ತುಂಬಾ ನಾನೇನ್ ಕಿರಿಕಿರಿ ಮಾಡಿದೆ, ನಾನು ಕ್ವಶನ್ ಕೇಳೋದು ತಪ್ಪ, ಈ ಪ್ರಶ್ನೆ ಕೇಳೋದು ತಪ್ಪ, ಅಥವಾ ಇಷ್ಟು ನ್ಯಾಯಯುತವಾಗಿದ್ದೀನಿ ಇದು ತಪ್ಪ, ಇದೇಂಗೆ ತಪ್ಪಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ ಕಡೆ ವಾದ ಇರುತ್ತೆ. ಬಟ್ ಅದು ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಕೇತು ಇರೋದ್ರಿಂದ ನೀವು ತುಂಬಾ ಜಗಳ ಮಾಡ್ತೀರಾ, ತುಂಬಾ ಹಠ ಮಾಡ್ತೀರಾ, ತುಂಬಾ ಕಿರಿಕಿರಿ ಮಾಡ್ತೀರಾ ಅಂತ ಎಲ್ಲರಿಗೂ ಅನ್ಸ್ಬಿಡುತ್ತೆ. ಆರೋಗ್ಯವೂ ಸಹ ಅಷ್ಟಮ ಶನಿ ಹಾಗೂ ಜನ್ಮ ಕೇತುವಿಂದ ಆರೋಗ್ಯನೂ ಹಾಳಾಗತ್ತೆ. ಬೆನ್ನು ನೋವು, ಸೊಂಟ ನೋವು ಜಾಸ್ತಿ ಬರ್ತಕ್ಕಂಥದ್ದು, ಮೊಣಕಾಲು, ನೀ ಪೇನ್, ಮೊಣಕಾಲು ನೋವು ತುಂಬಾ ಜಾಸ್ತಿ,
ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಆಫೀಸಲ್ಲಿ ಮಲ್ಕೊಂಡೇ ಇರ್ಬೇಕು ಯಾವಾಗೂ ಅಂತ ಅನ್ಸುತ್ತೆ, ತುಂಬ ತೀರಾ ಬೆನ್ನು ನೋವು ಬಂದ್ಬಿಡುತ್ತೆ, ಸೊಂಟ ನೋವು ಬಂದ್ಬಿಡುತ್ತೆ, ಅಥವಾ ಮೊದಲಿಂದ ಯಾವ್ದಾದ್ರು ಆರೋಗ್ಯ ಬಾಧೆ ಇದ್ರೆ ಅದು ಸಡನ್ನಾಗಿ ಜಾಸ್ತಿ ವೃದ್ಧಿ ಆಗ್ಬಿಡ್ಬಹುದು. ಸೊ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಯು ಅಷ್ಟಮ ಶನಿ ಕೊಡ್ಬೋದು. ಇನ್ನು ಸಪ್ತಮದ ರಾಹು ಏನ್ ಮಾಡ್ಬಿಡ್ತಾನೆ, ತುಂಬಾ ಇಂಪಾರ್ಟೆಂಟ್ ಓಡಾಟಗಳು ನೀವು ಮಾಡಕ್ಕೆ ಆಗ್ದಂಗೆ ಮಾಡ್ಬಿಡ್ತಾನೆ. ಮಾರೆ ಅಲ್ಲಿ ಹೋಗಿ ಭೇಟಿ ಮಾಡಬೇಕಾಗಿತ್ತು, ಹೋಗ್ಲಿಕ್ಕೆ ಆಗದಿರೋ ತರ ಮಾಡಕ್, ಇಲ್ಲಿ ಪರಿಸ್ಥಿತಿ ನೋಡಿ, ಇವಾಗ ನಾನು ಹೋಗಕ್ಕೆ ಆಗಲ್ಲ, ಈ ತರ ಪರಿಸ್ಥಿತಿ ಸಿಗಾಕೊಂಬಿಟ್ಟೆ ನಾನು, ಈಗ ನನ್ನನ್ನು ಕೆಟ್ಟವರು ಅನ್ಕೊಂತಾರೆ, ನಂದೇ ತಪ್ಪು ಅನ್ಕೊಂತಾರೆ ಅಂತ. ಈಗ ಯಾವುದೋ ಒಂದು ಕೋರ್ಟ್ ವ್ಯವಹಾರ, ಕೋರ್ಟಲ್ಲಿ ನಿಮಗೆ ಸೂಚನೆ ಕೊಟ್ಟಿರ್ತಾರೆ, ಇಂತಿಷ್ಟೇ ತಾರೀಕು ನೀನು ಇಲ್ಲಿ ಹಾಜರಿರಬೇಕು, ಇನ್ನೆಲ್ಲ ನಿಮ್ಗೆ ಯಾವುದೋ ಚಾನ್ಸ್ ಕೊಡಲ್ಲ, ಟೆನಿಕಾಸ್ಟ್ ಈ ತಾರೀಕಲ್ಲಿ ನೀವು ಇರಬೇಕು ಅಂತ. ಆವತ್ತಿನ ದಿವಸ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದು ದಿವಸ ಹೋಗೋಕ್ಕಾಗಲ್ಲ. ಅಲ್ಲೇನಾಗುತ್ತೆ, ಅವಾಗ ನೀವು ತಪ್ಪಿತಸ್ಥರು ನೋಡಿ ತಪ್ಪಿಸ್ಕೊಳ್ತಾ ಇದ್ದಾನೆ, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ರಿ ಅವರಿಗೆ, ಹಿಂಗೆ ಬರೀ ಬಾಯಲ್ಲಿ ಹೇಳಿದ್ರೆ ಬರಂಗೆ ಕಾಣಲ್ಲ ಅವರು ಅನ್ನತ್ರ. ಸೊ ಈ ತರ ಅನಿವಾರ್ಯವಾಗಿ ನೀವು ಹೋಗ್ಲೇಬೇಕಾದ ಜಾಗಗಳಿಗೆ ಹೋಗಕ್ಕಾಗಲ್ಲ ಅಂತ. ಅದು ನಾನು ಉದಾಹರಣೆ ಕೋರ್ಟು ಅಂತ ಹೇಳಿದ್ದು, ಎಲ್ಲೇ ಆಗಿರಲಿ ನೀವು ಹೋಗಬೇಕು, ನೀವು ಮಾಡಬೇಕು ಅನ್ಕೊಂಡ್ರೆ ಪ್ರಯಾಣಗಳಾಗಿರ್ಬೋದು, ನೀವು ಹೋಗ್ಬೇಕು ಅನ್ಕೊಂಡ್ರೆ ಜಾಗಗಳಾಗಿರ್ಬೋದು, ಅಥವಾ ನೀವು ಟ್ರಾನ್ಸ್ಫರ್ ತೊಗೊಬೇಕು ಅನ್ಕೊಂಡ್ರೆ ನೀವು ಅನ್ಕೊಂಡಿದ್ದು ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಇನ್ನೊಂದು ಜಾಗಕ್ಕೆ ಕೊಡ್ಬೋದು, ಅಥವಾ ಇಷ್ಟು ದಿನಗಳ ಕಾಲ ನೀವು ಟ್ರಾನ್ಸ್ಫರ್ ಬೇಡ ಅಂತಿದ್ರಿ ಈಗ ಕೊಡ್ತೀನಿ ಅನ್ಬೋದು, ಅಥವಾ ಇಷ್ಟು ದಿನ ನೀವು ಟ್ರಾನ್ಸ್ಫರ್ ಬೇಕು ಅಂದಾಗ ಕೊಡದೆ ಇವಾಗ ನನಗೆ ಟ್ರಾನ್ಸ್ಫರ್ ಬೇಡ ಅಂದ ತಕ್ಷಣ ಆಯ್ತು ತಗೋ ಟ್ರಾನ್ಸ್ಫರ್ ಅಂತ ಕೊಡ್ಬೋದು. ಉಲ್ಟಾ ಈ ಪ್ರಯಾಣ ವಿಚಾರದಲ್ಲ ಉಲ್ಟಾ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದರಿಂದ ಇದು ಯಾವುದು, ಈ ಮೂರು ರಾಹು ಕೇತು ಶನಿ ಸಂಚಾರಗಳು ಚೆನ್ನಾಗಿಲ್ಲ ಸಿಂಹ ರಾಶಿಗೆ. ಅಷ್ಟಮ ಶನಿ ಅಂದ ತಕ್ಷಣ ನಾನು ಹೇಳ್ಬಿಡ್ತೀನಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ, ಹಾಗೂ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ, ಸಮಯ ಸರಿಯಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ನಿದ್ದೆ ಅತಿನೂ ಆಗಬಾರ್ದು, ನಿದ್ದೆ ಕಡಿಮೆನೂ ಆಗಬಾರ್ದು ಅನ್ನೋ ಥರ. ಹಾಗೂ ಹೊರಗಡೆ ಹೊರಗಡೆನ ಆಹಾರ ಸೇವನೆ, ಹೋಟ್ಲಲ್ಗಳಲ್ಲಿ ತಿನ್ನುವಂಥದ್ದೆಲ್ಲ ಪೂರ್ಣ ಬಿಟ್ಬಿಡಿ, ಮನೆಯಲ್ಲಿ ಮಾಡಿದ ಅಡುಗೆ ಮಾತ್ರ ಊಟ ಮಾಡಬೇಕು. ನೀವು ಮನೆಯಲ್ಲೇ ಶುದ್ಧವಾದ ಪದಾರ್ಥವನ್ನೇ ಸ್ವೀಕಾರ ಮಾಡಬೇಕು. ಈ ಥರ ತುಂಬ ನಿಯಮಿತವಾದಂತಹ ಜೀವನ ಕ್ರಮವನ್ನು ಹಾಕ್ಕೊಂಡ್ಬಿಡ್ಬೇಕು ನೀವು. ಇನ್ನು ಗುರುನಿಂದ ತುಂಬಾ ಪಾಸಿಟಿವ್ಸ್ಗಳಿದೆ. ಗುರುಬಲ ನಿಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಈ ಅಷ್ಟಮ ಶನಿ ಎಷ್ಟೇ ಆರೋಗ್ಯ ಹಾಳು ಮಾಡಿದ್ರು ಕೂಡ ಅಷ್ಟಮಾಧಿಪತಿ ಗುರು ಲಾಭದಲ್ಲಿರೋದ್ರಿಂದಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಸರಿ ಹೋಗೋದೇ ಇಲ್ಲ ಅನ್ಕೊಂಡ ಕೂಡ ಸಡನ್ ಆಗಿ ನಿಮಗೆ ಏನೋ ಒಂದು ಒಳ್ಳೆ ಮೆಡಿಸಿನ್ ಸಿಗೋದು, ಸಡನ್ ಆಗಿ ನಿಮ್ಗೆ ಒಳ್ಳೆ ಡಾಕ್ಟರ್ ಸಿಗೋದು, ಸಡನ್ ಆಗಿ ನಿಮ್ಗೆ ಒಂದು ಒಳ್ಳೆ ಏನೋ ಒಂದು ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನಿರೀಕ್ಷಿತವಾಗಿ ಅಂತ. ಸೊ ಅಷ್ಟಮ ಶನಿ ಆರೋಗ್ಯ ಹಾಳು ಮಾಡಿದ್ರೆ ಗುರು ಬಂದು ನಿಮ್ಮನ್ನು ಕಾಪಾಡ್ತಾನೆ. ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಇದ್ರು ಒಂದು ಗುರು ಸರಿ ಮಾಡ್ತಾನಂತ. ಆ ತರ ಇಲ್ಲಿ ಕಾಣೋ ಪ್ರಕಾರ ಏನಪ್ಪಾ ಅಂತಂದ್ರೆ ಆ ಗುರುವಿನ ಅನುಗ್ರಹದಿಂದ ಅಂದ್ರೆ ಆರೋಗ್ಯವ ಮತ್ತೆ ಪುನಃ ಏನೋ ಒಂದು ತಾತ್ಕಾಲಿಕ ರಿಲೀಫ್ ಅನ್ನೋದಾದ್ರೂ ಸಿಗುತ್ತೆ. ನೀವು ಶನಿ ಆರಾಧನೆ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದ ಪರಿಹಾರ ಸಿಗ್ಬಹುದು. ಸೊ ನಿಮ್ಮ ಆರೋಗ್ಯನ ಮತ್ತೆ ಪುನಃ ವಾಪಸ್ ಟ್ರ್ಯಾಕಿಗೆ ತಂದಿಡ್ತಾ ಇರ್ತಾನೆ. ಹಾಳಾಗೋ ನಮ್ಮ ಆರೋಗ್ಯನ ಗುರು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ. ಗುರು ನಿಮಗೆ ಸಂತಾನದ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾನೆ. ಗಂಡ ಮದುವೆ ಆಗಿದೆ ಬಟ್ ಮಕ್ಕಳಾಗಿಲ್ಲ, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಿದೀವಿ ಅನ್ನೋ ಸಿಂಹ ರಾಶಿಗೆ ಸ್ವಲ್ಪ ಗುರು ಹೆಲ್ಪ್ ಮಾಡ್ತಾನೆ. ಸೊ ಸಂತಾನದ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ವಿವಾಹದ ವಿಚಾರದಲ್ಲೂ, ಯಾಕಂದ್ರೆ ಗುರುಬಲ ಇದ್ದಾಗ ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ, ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನದ ವಿಚಾರದಲ್ಲ ಅನುಕೂಲ ಮಾಡಿಕೊಡ್ಲೇಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ವಿವಾಹಿತ ಸ್ತ್ರೀಯರು ಯಜಮಾನರ ಆರೋಗ್ಯ ಹಾಳಾಗದಂತ ನೋಡ್ಕೊಳ್ಳೋ ಕೂಡ ಗುರು ಒಂದ್ ಸ್ವಲ್ಪ ಸಹಾಯ ಮಾಡ್ತಾನೆ. ಸೊ ನಿಮಗೆ ಎಂತ ಕಷ್ಟ ಬರಲಿ, ಅದು ಉದ್ಯೋಗ, ಆರೋಗ್ಯ, ಸಂತಾನ, ದಾಂಪತ್ಯ, ಎಂತ ಸಮಸ್ಯೆ ಬಂದ್ರು ಗುರು ಬಂದು ನಿಮ್ಗೆ ಆ ಟೈಮಲ್ಲಿ ಏನೋ ಒಂದು ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಕೇತು ರಾಹು ಶನಿ ನಿಮ್ಗೆ ಎಷ್ಟೇ ಹೊಡೆದ್ರು ಕೂಡ ಗುರು ಆ ಟೈಮಲ್ಲಿ ಒಂದೇನೋ ಈ ಮುಳುಗ್ತಾರವನ್ಗೆ ಹುಲ್ಕಡ್ಡಿ ಆಸರೆ ಅನ್ನೋ ತರ ಏನೋ ಒಂದು ಬಂದು ಕಾಪಾಡ್ತಾನೆ. ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಅಂದ್ರೆ ಆ ಸಹಾಯ ಜಾಸ್ತಿ ಆಗಬೇಕು, ರಾಹು ಕೇತುಗಳ ಒಂದು ದುಷ್ಪ್ರಭಾವ ಕಡಿಮೆ ಆಗಬೇಕು ಅಂದ್ರೆ ಆರಾಧನೆ ಮಾಡ್ಕೊಳ್ಬೇಕು. ರಾಹು ಕೇತುಗಳ ಆರಾಧನೆ, ಶನೇಶ್ವರನ ಆರಾಧನೆ, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಗುರು ಆರಾಧನೆ. ಬಹಳಷ್ಟು ಬಾರಿ ನಾನು ಕೇಳಿದ್ದೀನಿ, ಬಹಳಷ್ಟು ಜನ ಗುರುಬಲ ಇದೆ ಅಂತ ನೀವು ಹೇಳ್ತೀರಾ, ಗುರುಗಳೇ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ, ನಮ್ಗೇನು ಆಗ್ಲೇ ಇಲ್ಲ, ಗುರುಬಲ ಇದ್ರು ಏನ್ ನೋ ಯೂಸ್, ನನಗೆ ಗುರುಬಲ ಕೆಲಸನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ಹಂಗಲ್ಲ, ಅದು ಅವ್ರ ಅನುಭವಕ್ಕೆ ಬಂದಿಲ್ಲ ಅಂತ. ನಮ್ಮ ಅನುಭವಕ್ಕೆ ಬಂದ್ರೆ ಮಾತ್ರ ಅದು ಕೆಲಸ ಮಾಡ್ತಿದೆ ಅನ್ನೋ ಅರ್ಥವನ್ನ ನಾವು ತೆಗೆದುಕೊಳ್ಳಬಾರದು. ನಾವು ಅನುಭವಕ್ಕೆ ಬಂದ್ರೆ ಮಾತ್ರ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೂ ನೋಸ್, ನಿಮ್ಗೆ ಇನ್ನೂ ದೊಡ್ಡ ಸಮಸ್ಯೆ ಆಗೋದಿತ್ತು, ಗುರು ಬಲ ಅದನ್ನು ನಿಲ್ಸಿರ್ಬೋದು. ಇನ್ನೂ ನಿಮಗೆ ಅನುಭವಕ್ಕೆ ಬರೋ ರೀತಿಯಲ್ಲಿ ಗುರು ನಿಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಗುರು ಆರಾಧನೆ ಮಾಡ್ಕೊಳ್ಬೇಕು. ಗಾಣಗಾಪುರಕ್ಕೆ ಹೋಗಿ ಬನ್ನಿ, ದತ್ತಾತ್ರೇಯನ ಸನ್ನಿಧಾನ ಇದೆ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಗುರು ರಾಘವೇಂದ್ರ ಸನ್ನಿಧಾನ ಇದೆ. ಶೃಂಗೇರಿಗೆ ಹೋಗಿ ಬನ್ನಿ, ಅಥವಾ ನಿಮ್ದು ಯಾವ್ದು ನಿಮ್ಮ ಕುಲ ಮಠ ಯಾವ್ದಿದೆ. ನಾನು ಇಂಥ ಮಠ ಅಂತ ಹೇಳಲ್ಲ, ಯಾಕೆಂದ್ರೆ ಇನ್ನೊಂದ್ಸಲ ಅವ್ರೊಬ್ಬರು ಕಮೆಂಟ್ ಮಾಡ್ಬಿಟ್ಟಿದ್ರು, ಇನ್ನೊಂದು ಯಾವುದೋ ಒಂದು ಹೆಸರು ಹೇಳ್ಬಿಟ್ಟು ಅಲ್ಲ ಆ ಮಠದ ಹೆಸರು ಹೇಳಿಲ್ಲ, ಇದೊಂದು ಹೆಸರು ಹೇಳಿಲ್ಲ. ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ನಿಮ್ಮ ಗುರು ಮಠಗಳಿರಲಿ,
ನಮ್ದು ಯಾವ್ದು ಗುರುಮಠನೇ ಇಲ್ಲ ಗುರುಗಳೇ, ನನ್ಗೆ ಅವೆಲ್ಲ ಏನು ಗೊತ್ತೇ ಇಲ್ಲ ಅನ್ನೋಂಥವ್ರು ಬೇಕಾದ್ರೆ ಗಾಣಗಾಪುರಕ್ಕೋ ಮಂತ್ರಾಲಯಕ್ಕೋ ಹೋಗಿ ಬನ್ನಿ ಅಂತ ನಾನು ಹೇಳ್ತಾ ಇರೋದು, ಸಜೆಷನ್ ನಾನು ಕೊಡ್ತಾ ಇರೋದು. ಗುರು ಸನ್ನಿಧಾನ ಯಾವುದೇ ಇರ್ಬೋದು, ದತ್ತಾತ್ರೇಯರ ಸನ್ನಿಧಾನ ಇರ್ಬೋದು, ಯಾವುದೇ ಗುರು ಸನ್ನಿಧಾನ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿ ನೀವು ಅಲ್ಲಿಗೆ ಹೋಗಿ ಬನ್ನಿ. ತುಂಬಾ ಅವಶ್ಯಕತೆ ಇದೆ, ಅನುಕೂಲನೂ ಆಗುತ್ತೆ. ಶನಿ ಆರಾಧನೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ರಾಹು ಕೇತುಗಳ ಆರಾಧನೆ, ಕೇತು ದೋಷ ಪರಿಹಾರಕ್ಕೆ ಸಂಕಷ್ಟರ ಚತುರ್ಥಿ ವ್ರತಾದಿಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಗಣಪತಿ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿ ಬನ್ನಿ ಅಂತ. ರಾಹು ದೋಷ ಪರಿಹಾರಕ್ಕೆ ಶನಿವಾರದ ದಿವಸ ಲಿಂಬೆಹಣ್ಣು ದೀಪ ಹಚ್ಚುವಂಥದ್ದು, ಅಮ್ಮನವ್ರ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಅಲ್ಲ, ಇಲ್ಲ ಸ್ವಲ್ಪ ಅಮ್ಮನವ್ರದಂಗೆ ಆರಾಧನೆ ಜಾಸ್ತಿ ಇಲ್ಲ. ನಾವು ವಿಶೇಷವಾಗಿ ನಿಮಗೋಸ್ಕರ ಸಹಸ್ರ ರಾಹು ಶಾಂತಿ, ಸಹಸ್ರ ಕೇತು ಶಾಂತಿ, ಸಹಸ್ರ ಗುರು ಶಾಂತಿ, ನಾವು ಮತ್ತೆ ಪುನಃ ಇನ್ನೊಂದ್ಸಲ ಸಹಸ್ರ ಗುರು ಮಾಡ್ತಾ ಇದ್ದೀವಿ. ಜೊತೆಗೆ ಶನಿ ಶಾಂತಿ, ಆಮೇಲೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಮೇಲೆ ಏನು ನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಹೀಗೆ ಹಲವಾರು ದೇವತಾರಾಧನೆಗಳನ್ನ ನಾವು ಈ 12ನೇ ತಾರೀಕು ಮಾಡ್ತಾ ಇದ್ದೇವೆ. ನಾನು ಈ ವಿಡಿಯೋ ಇವಾಗ 7ನೇ ತಾರೀಕು ಮಾಡ್ತಾ ಇದ್ದೀನಿ ಅಂದ್ರೆ 7, 8, 9, 10, 11 ಇನ್ನೊಂದು 4-5 ದಿವಸ ಇದೆ ನಿಮಗೆ, ಆಯ್ತಾ? ಸೊ ನೀವು ಸಂಕಲ್ಪ ಸೇವೆ ಕೊಡಕ್ಕೆ ಇನ್ನೂ ಅವಕಾಶ ಇರುತ್ತೆ. ನೀವು ಯಾವತ್ತು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಿಲ್ಲ, ನೀವು 11ನೇ ತಾರೀಕು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಾಳೆನೇ ಇರ್ತದೆ, ಅಥವಾ 10ನೇ ತಾರೀಕು ನೋಡ್ತಾ ಇದ್ರೆ ಇನ್ನು 1 ದಿವಸ ಎಕ್ಸ್ಟ್ರಾ ಇರ್ತದೆ. ಸೊ ಅದು ಗೊತ್ತಿಲ್ಲ ನನಗೆ, ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಬಹಳ ಇಂಪಾರ್ಟೆಂಟ್ ಆಗಿ ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ್ಗಳನ್ನು ಲೈವ್ ನೋಡ್ತೀರಾ. ಒರಿಜಿನಲ್ ರಾಹು ಕೇತು ರತ್ನಗಳು, ನಿಮ್ಮ ರಾಶಿಯಲ್ಲೇ ಕೇತು, ನಿಮ್ಮ ಸಪ್ತಮದಲ್ಲಿ ರಾಹು, ಕಡ್ಡಾಯವಾಗಿ ಸಿಂಹ ರಾಶಿಯವರು ಇದನ್ನ ಇಟ್ಕೊಳ್ಳೇಬೇಕು. ನೀವು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಧಾರಣೆ ಮಾಡ್ಕೊಂಡ್ರು ಆಗುತ್ತೆ, ಇಲ್ಲ ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವ್ರ ಮನೆಯಲ್ಲೋ, ನಿಮ್ಮ ಜೊತೆಗೆ ನಿಮ್ಮ ಹತ್ರ ಇದನ್ನ ಇಟ್ಕೊಳ್ಬೇಕು. ಅದರಿಂದ ರಾಹು ಕೇತುಗಳ ಸಂಚಾರ, ನಿಮ್ಮ ರಾಶಿಗೆ ಕೇತು ಸಪ್ತಮದಲ್ಲಿ ರಾಹು ಅಂದಾಗ 110% ಈ ತರ ಅಭಿಮಂತ್ರಿತ ಸಹಸ್ರ ರಾಹು ಕೇತು ಶಾಂತಿ ಹೋಮ, ಗುರು ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಒರಿಜಿನಲ್ ಗೋಮೇಧ ರತ್ನ, ಒರಿಜಿನಲ್ ವೈಡೂರ ರತ್ನ ನೀವು ಇಟ್ಕೊಳ್ಳೇಬೇಕು ಸಿಂಹರಾಶಿಯರು. ಇದೇ ನಿಮ್ಮನ್ನ ಕಾಪಾಡ್ತಕ್ಕಂಥದ್ದು. ಮೇಲೆ ಆಶ್ಲೇಷ ಬಲಿ ಪೂಜೆ ಮಾಡ್ತೀವಿ, ಅದರಿಂದ ಸರ್ಪಾಕೃತಿಯಲ್ಲೇ ನಾವು ಈ ವಿಶೇಷವಾದಂತಹ ಡಾಲರ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ನಿಮಗೆ ಕಾಣಬಹುದು, ಸ್ಕ್ರೀನ್ ಮೇಲೆ ನೀವು ಕಾಣಬಹುದು. ಸೊ ಆದ್ರಿಂದ ಇದನ್ನ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಗಾಣಗಾಪುರ ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ ಸಹ ಇದನ್ನ ಅಲ್ಲಿಂದ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ. ನಮಸ್ಕಾರ ವೀಕ್ಷಕರೇ, ಸಹಸ್ರ ಗುರು ಶಾಂತಿ ಹೋಮ, ಸಹಸ್ರ ರಾಹುಕೇತು ಶಾಂತಿ ಹೋಮಗಳ ಒಂದು ಅಂಗಭೂತವಾಗಿ ನಾವು ಕೊಡ್ತಾ ಇರುವಂತಹ ರತ್ನ ಪ್ರಸಾದಾದಿಗಳಿಗೆ ಅಭಿಮಂತ್ರಣ ಮಾಡಿಕೊಂಡು ಹೋಗಿ ಇಲ್ಲಿ ಗಾಣಗಾಪುರದ ಮೂಲ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಾರೆ. ರಾಹುಕೇತು ರತ್ನಗಳನ್ನೆಲ್ಲ, ಗೋಮೇಧ, ವೈಢೂರ್ಯ ರತ್ನಗಳನ್ನೆಲ್ಲ ಡಾಲರ್ಸ್ನ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರಸಾದ ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವ ಕಾರಣಕ್ಕೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕೊಡೋ ನಂಬರ್ಗೆ ನೀವು ನಾನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ, ಈ ಒರಿಜಿನಲ್ ರಾಹುಕೇತು ರತ್ನಗಳ ಈ ಡಾಲರ್, ಇದೆಲ್ಲದಕ್ಕೂ ಸಹ ನಿಮಗೆ ಸ್ಪೀಡ್ ಪೋಸ್ಟರ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದು. ಬಹಳ ಪ್ರಮುಖವಾಗಿ ಈ ಬಾರಿಯ ಹೋಮವನ್ನು ನಮ್ಮ ದೇಶದ ರಕ್ಷಣೆಗೋಸ್ಕರ ಕೂಡ ನಾವು ಸಂಕಲ್ಪ ಮಾಡ್ತಾ ಇದ್ದೇವೆ. ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕರಿಗೂ 100,000 ಪಟ್ಟಷ್ಟು ಶಕ್ತಿ ಬರಬೇಕು. ಭಗವಂತ ನಮ್ಮ ಸೈಡ್ ಇದ್ದಾನೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತಪ್ಪು ಕೊಟ್ಟಿಲ್ಲ, ಯಾರಿಗೂ ನಾವು ಹೋಗಿ ಬೆನ್ನಿಗೆ ಚೂರಿ ಹಾಕಿ ನಾವೇನೋ ಯುದ್ಧ ಮಾಡಿಲ್ಲ. ಆದ್ರಿಂದ ನಮಗೆ ಜಯ ಅನ್ನುವಂಥದ್ದು ನಿಶ್ಚಿತವಾಗಿರ್ತದೆ. ಸೊ ಅದನ್ನು ಸಹ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಭಗವಂತನಲ್ಲಿ. ನೀವು ಕೂಡ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಬಾರಿಯ ಹೋಮದಲ್ಲಿ ವಿಶೇಷ ಸಂಕಲ್ಪ ಅದೇ ಆಗಿರ್ತದೆ. ನಮ್ಮ ಹುಣ್ಣಿಮೆ ಹೋಮದಲ್ಲಿ ಖಂಡಿತವಾಗಿ ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.